ಇತ್ತೀಚೆಗಷ್ಟೇ ಹಾಲಿನ ದರ ಏರಿಕೆಯಾಗಿತ್ತು. ಹಾಲಿನ ದರ ಏರಿಕೆಯಾದ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಕಾಫಿ ಟೀ ದರ ಕೂಡ ಹೆಚ್ಚಾಗಿತ್ತು. ಆದರೆ ಅವರು ಕೊಡ್ತಾ ಇರತಕ್ಕಂಥ ಕಾರಣ ಹಾಲಿನ ದರ ಹೆಚ್ಚಾಗಿರೋದಕ್ಕೆ ನಾವು ರೇಟ್ ಜಾಸ್ತಿ ಮಾಡಿಲ್ಲ, ಕಾಫಿ ಪೌಡರ್ ಟೀ ಪೌಡರ್ ಇದರ ರೇಟು ಕೂಡ ಜಾಸ್ತಿ ಆಗಿದೆ, ನಮಗೆ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ, ಹಾಗಾಗಿ ನಾವು ಟೀ ಕಾಫಿ ದರವನ್ನು ಏರಿಕೆ ಮಾಡಿದ್ದೀವಿ ಅಂತ ಹೋಟೆಲ್ನವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ಹೋಟೆಲ್ಗಳಲ್ಲಿ ಯಾವ ರೀತಿ ಈ ಟೀ ಕಾಫಿ ದರ ಏರಿಕೆಯಾಗಿದೆ, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಟೀ ಕಾಫಿ ದರ ಏರಿಕೆ. ಮೇಂಟೆನೆನ್ಸ್ ಹೆಸರಿನಲ್ಲಿ ಬೆಲೆ ಹೆಚ್ಚಿಸಿದ ಹೋಟೆಲ್ ಮಾಲೀಕರು. ನಂದಿನಿ ಹಾಲಿನ ದರವನ್ನ ಕೆಎಂಎಫ್ ಹೆಚ್ಚಳ ಮಾಡಿದೆ. ಹೆಚ್ಚುವರಿಯಾಗಿ 50 ml ಹಾಲಿಗೆ ಈ ದರ ನಿಗದಿ ಮಾಡಿದ್ದು, ಇದೀಗ ಕೆಲ ಹೋಟೆಲ್ಗಳಲ್ಲಿ ಟೀ ಕಾಫಿ ದರದಲ್ಲಿ 2 ರೂಪಾಯಿಯಿಂದ 50 ರೂಪಾಯಿ ತನಕ ಹೆಚ್ಚಳ ಮಾಡಲಾಗಿದೆ. ಟೀ ಕಾಫಿ ಪುಡಿ ದರ ಏರಿಕೆ ಹಾಗೂ ಮೇಂಟೆನೆನ್ಸ್ ಹೆಸರಿನಲ್ಲಿ ದರ ಏರಿಸಲಾಗಿದೆ. ಹೋಟೆಲ್ ಅಸೋಸಿಯೇಷನ್ ಯಾವುದೇ ತರ ಏರಿಕೆ ಮಾಡಿಲ್ಲ. ಪ್ರತಿ ಕೆಜಿ ಕಾಫಿ ಪೌಡರ್ಗೆ 550 ರಿಂದ 610 ರೂಪಾಯಿ ಬೆಲೆ ಏರಿಕೆಯಾಗಿದೆ. ಹೀಗಾಗಿ ಕೆಲ ಹೋಟೆಲ್ಗಳು ಮಾತ್ರ ತಮ್ಮ ವ್ಯಾಪಾರಕ್ಕೆ ತಕ್ಕಂತೆ ದರವನ್ನು ಏರಿಸಿದ್ದಾರೆ. ದರ ಏರಿಕೆಯ ಬಗ್ಗೆ ಸಹಜವಾಗಿಯೇ ಗ್ರಾಹಕರಿಗೆ ಅಸಮಾಧಾನವಿದೆ. ಯಾವ್ಯಾವ ಹೋಟೆಲ್ಗಳಲ್ಲಿ ಎಷ್ಟು ದರ ಏರಿಸಿದ್ದಾರೆ ಅಂತ ನೋಡೋದಾದ್ರೆ, ರಸ್ತೆ ಬದಿ ಹೋಟೆಲ್ 10 ರಿಂದ 12 ರೂಪಾಯಿ ಏರಿಕೆ, ದರ್ಶಿನಿ 15 ರಿಂದ 20 ರೂಪಾಯಿಗೆ ಏರಿಕೆ ಆಗಿದೆ, ಮಧ್ಯಮ 15 ರಿಂದ 25 ರೂಪಾಯಿಗೆ ಏರಿಕೆ ಆಗಿದೆ, ರೆಸ್ಟೋರೆಂಟ್ನಲ್ಲಿ 35 ರಿಂದ 50 ರೂಪಾಯಿಗೆ ಏರಿಕೆ ಆಗಿದೆ. ತುಂಬ ತೊಂದರೆ ಆಗ್ತಿದೆ. ಗ್ರಾಹಕರಿಗಂತೂ ಗ್ಯಾರಂಟಿ. ಎಲ್ಲ ಕಡೆ ಹೋದ್ರೂ ಮುಂಚೆ ಕಾಫಿ ರೇಟ್ ಎಲ್ಲ ಕಡಿಮೆ ಇತ್ತು. ಇವಾಗ ರೇಟು ಗೌರ್ಮೆಂಟು ಜಾಸ್ತಿ ಮಾಡಿದೆ. 25 ರೂಪಾಯಿ ಹಾಫ್ ಲೀಟ್ ಇದ್ದಿದ್ದು ಈಗ 27 ಮಾಡಿದ್ದಾರೆ. ಈಗ ತೊಂದರೆನೂ ಆಗ್ತಿದೆ. ಆಮೇಲೆ ರೈತರಿಗೆ 30 ರೂಪಾಯಿ ಇದ್ದಿದ್ದ ಸಬ್ಸಿಡಿ ಈಗ ಕಡಿಮೆ ಕೊಟ್ಟವ್ರೆ, ಜಾಸ್ತಿ ಕೊಡ್ತಿಲ್ಲ. ಸಬ್ಸಿಡಿ ರೈತರಿಗೆ ಜಾಸ್ತಿ ಕೊಟ್ಟು 2 ರೂಪಾಯಿ ರೈತರಿಗೆ ಜಾಸ್ತಿ ಮಾಡಿದ್ರೆ ರೇಟು, ಇಲ್ಲಿ ಕಡಿಮೆ ಕೊಟ್ಟರೆ ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ. ಆದ್ರೂ ಇಲ್ಲಿ ಬೆಂಗಳೂರಲ್ಲಿ ಎಷ್ಟೇ ಯಾವುದೇ ಅಂಗಡಿ ಯಾವುದೇ ಹೋಟ್ಲಿಗೆ ಹೋದ್ರೂ ರೇಟು ಹೆಚ್ಚಿಸ್ಕೊಂಡೇ ಹೋಗ್ತಾರೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಈಗ 12 ರೂಪಾಯಿ ಮೊದಲೆಲ್ಲ ಕಾಫಿ ಟೀ ಕುಡಿತಾ ಇದ್ವಿ. ಈಗ ಯಾವ ಹೋಟ್ಲಿಗೆ ಹೋದ್ರೂ 15-18 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಬಂದ್ಬಿಟ್ಟು ಕಾಫಿ ಪುಡಿ ಜಾಸ್ತಿ ಆಯ್ತಾ ರೇಟು, ಇಲ್ಲ ಹಾಲು ರೇಟ್ ಜಾಸ್ತಿ ಆಯ್ತಾ ಅಂತ. ಬಟ್ ಫಸ್ಟ್ ಪ್ರಾಬ್ಲಮ್ ಆಗ್ತಿರೋದು ಕನ್ಸ್ಯೂಮರ್ಸ್ಗೆ. ಬೆಂಗಳೂರಲ್ಲಿ ಟೀ ಲವರ್ಸ್ ಕಾಫಿ ಲವರ್ಸ್ ತುಂಬ ಇದ್ದಾರೆ. 10 ರೂಪಾಯಿಗೆ ಒಂದು ಟೀ ಸಿಗ್ತೈತಿ, ಈಗೆಲ್ಲ 18 ರೂಪಾಯಿ. ನೀವು ಕೆಲವು ದಿನಗಳಲ್ಲಿ 20 ರೂಪಾಯಿನೂ ಆಗ್ಬೋದು. ಬಟ್ ಎಂಡ್ ಆಫ್ ದ ಡೇ ಪ್ರಾಬ್ಲಮ್ ಆಗ್ತಾ ಇರೋದು ಕನ್ಸ್ಯೂಮರ್ಸ್ಗೆ. ಹಾಲಿನ ಬೆಲೆ 2 ರೂಪಾಯಿ ಹೆಚ್ಚಳದ ನಂತರ ಟೀ ಕಾಫಿ ದರ ಹೆಚ್ಚಳ ಮಾಡದಂತೆ ಸಿಎಂ ಹೋಟೆಲ್ ಮಾಲೀಕರಿಗೆ ಖಡಕ್ ಸೂಚನೆ ಪಾಸ್ ಮಾಡಿದ್ರು. ಆದರೆ ಕಾಫಿ ಪೌಡರ್ ದರ ಏರಿಕೆಯಿಂದ ಅನಿವಾರ್ಯವಾಗಿ ದರ ಹೆಚ್ಚಿಸಲಾಗಿದೆ. ಹಾಲಿನ ದರ ಏರಿಕೆಯೋ ಕಾಫಿ ಪೌಡರ್ ದರ ಏರಿಕೆಯೋ ಗೊತ್ತಿಲ್ಲ, ಆದರೆ ಜೇಬಿಗೆ ಕತ್ತರಿ ಬೀಳುವುದಂತೂ ಗ್ರಾಹಕರಿಗೇನೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.